ಹೇಗೆ ರಾಮಾಯಣ ಓದ್ತಾರಲ್ಲ, ಹೇಗೆ ಮಹಾಭಾರತ ಓದ್ತಾರಲ್ಲ, ಹಾಗೆ ರಾಮಕೃಷ್ಣ ಪೂಥಿಯನ್ನು ಓದುತ್ತಾರೆ. ಶ್ರೀಮಾತೆಯವರಿರುವಾಗಲೇ ಕೆಲವು ಭಕ್ತರು ಅಂಗಳದಲ್ಲಿ ಕುಳಿತುಕೊಂಡು ರಾಮಕೃಷ್ಣ ಪೂಥಿಯನ್ನು ಓದ್ತಾ ಇದ್ರು. ಶ್ರೀಮಾತೆಯವರು ಬಾಗಿಲ ಹಿಂದೆ ಕುಳಿತುಕೊಂಡು ಅದನ್ನು ಕೇಳಿ ಸಂತೋಷ ಪಡ್ತಾ ಇದ್ರು. ಹೀಗೆ ಶ್ರೀರಾಮಕೃಷ್ಣರ ಭಕ್ತರ ಪಾಲಿಗೆ ಅಕ್ಷಯ ಕುಮಾರ ಸೇನ ಎಂಥ ಒಂದು ದೊಡ್ಡ ಸೇವೆಯನ್ನು ಮಾಡಿದ. ಶ್ರೀರಾಮಕೃಷ್ಣರ ಅಹೇತುಕ ಕೃಪೆ. ಹಾರಾಣ ಚಂದ್ರನಿಗೆ ಶ್ರೀರಾಮಕೃಷ್ಣರು ಏನ್ ಮಾಡಿದ್ರು? ಅವನ ತಲೆಯ ಮೇಲೆ ತಮ್ಮ ಪಾದವನ್ನು ಇಟ್ಟು ಆಶೀರ್ವಾದ ಮಾಡಿದ್ರು. ಅಕ್ಷಯ ಕುಮಾರ ಸೇನನಿಗೆ ಶ್ರೀರಾಮಕೃಷ್ಣರು ಎದೆಯನ್ನು ಸ್ಪರ್ಶ ಮಾಡಿ ಅವನ ಇಷ್ಟ ದೇವತೆ ಕೃಷ್ಣನ ದರ್ಶನ ದೊರೆಯುವ ಹಾಗೆ ಮಾಡಿದ್ರು. ಇನ್ನೊಬ್ಬ ಇದ್ದ ಉಪೇಂದ್ರನಾಥ, ಅವನಿಗೆ ಶ್ರೀರಾಮಕೃಷ್ಣರ ಮದುವೆ ಮಾಡಿಸಿದ್ರು. ನೋಡಿದ್ರೆ ಕಾಮಕಾಂಚನ ತ್ಯಾಗ ಕೇಳ್ತಿರ್ತಾರೆ, ಆದ್ರೆ ರಾಮಕೃಷ್ಣ